ತ್ರಿಲೋಕಗಳನ್ನೇ ತತ್ತರಿಸಿ ತಡವರಿಸುವಂತೆ ಮಾಡುವ ಮಹಾನ್ ಶಕ್ತಿಯುತನಾದ ನನ್ನ ತಮ್ಮನು ಹಿಂದಿನ ಅದ್ಭುತ ಹೋರಾಟದ ವೈಖರಿಯಿಂದ ಆ ರಣಮಾರಿಯನ್ನು ಝರ್ಝರಿತನನ್ನಾಗಿ ಮಾಡಿರುತ್ತಾನೆ. ನನ್ನ ತಮ್ಮನೇನು ಸಾಮಾನ್ಯನೇ? ಅವನೆದುರು ನಿಂತು ಯುದ್ಧ ಮಾಡುವ ಶಕ್ತಿಯು ಅದಾರಿಗಿದೆ? ಅದಾರಿಗೂ ಇಲ್ಲ, ಅದೆಂದಿಗೂ ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾನು ರಣರಂಗಕ್ಕೆ ಹೋಗಿ ನನ್ನ ತಮ್ಮನ ಶೌರ್ಯವನ್ನು ಕಣ್ಣಾರೆ ಕಂಡು ಆ ದುಷ್ಟ ದೇವತೆಗಳ ದುರಾವಸ್ಥೆಯನ್ನು ನೋಡಿ ನನ್ನ ತಮ್ಮನನ್ನು ವಿಜಯ ದುಂದುಮೇಳನೆ ಕರೆತರುತ್ತೇನೆ. ಇದೇನಿದು? ಈ ರಣರಂಗವು ನಿಶ್ಶಬ್ದವಾಗಿ ಸ್ಮಶಾನದಂತೆ ಕಾಣುತ್ತಿದೆಯಲ್ಲ. ಎಲ್ಲಿಯ ಬಡ ದೇವತೆಗಳು? ಇನ್ನೆಲ್ಲಿಯ ದೇವತೆಗಳು? ಇನ್ನೆಲ್ಲಿಯ ಶಾಂಭವಿ? ನನ್ನ ತಮ್ಮನ ಶರವರುಷಕ್ಕೆ ಸಿಕ್ಕು ಎಲ್ಲಿ ಉರಿದು ಬೋಧಿಯಾದರೋ ದುರಾತ್ಮರು. ನನ್ನ ಎಡಕರಕ್ಕೆ ಸಾಲದ ಏಡಿಗಳು ಆ ಪಿಶಾಚಿಯನ್ನು ಹಿಂದಿಟ್ಟುಕೊಂಡು ಬಂದು ನಿರ್ನಾಮವಾಗಿ ಹೋಗಿದ್ದಾರೆ. ಇಂದಿಗೆ ಆ ರಣ ಚಂಡಿಯ ಕತೆ ಮುಗಿದಂತೆಯೇ ಸರಿ. ಸಹೋದರ ನಿಶುಂಭ, ನನ್ನ ಅನುಜನು ಎಲ್ಲಿ ಹೋಗಿರಬಹುದು? ನನಗಿಂತ ಮುಂಚೆ ಏನಾದರೂ ವಿಶಾಖ ದ್ವೀಪಕ್ಕೆ ತೆರಳಿರಬಹುದೇ? ಅಯ್ಯೋ ಮರುಳೆ, ಇನ್ನೆಲ್ಲಿ ನಿಶುಂಭ? ಅವನು ವಿಶಾಖ ದ್ವೀಪಕ್ಕೆ ತೆರಳಲಿಲ್ಲ, ನೇರವಾಗಿ ನರಕ ದ್ವೀಪಕ್ಕೆ ತೆರಳಿದ್ದಾನೆ. ಯಾರು ಮಾತನಾಡುತ್ತಿರುವರು? ನಿಶುಂಭನು ಮರಣ ಹೊಂದಿದನೇ? ಇಲ್ಲ, ನನ್ನ ತಮ್ಮನಿಗೆ ಮರಣ ಬಾರದೆಂದಿಗೂ ಸಾಧ್ಯವಿಲ್ಲ. ಶುಂಭಾಸುರ, ಅದು ಅಲ್ಲಿ ನೋಡು, ನಿನ್ನ ತಮ್ಮನ ಶವವನ್ನು ನೋಡು. ಪ್ರಾಣಗಳು ನೀನೆ ಮಾತನಾಡು ನಿಶುಂಭ, ಮಾತನಾಡು. ಪಂಚ ಪ್ರಾಣಗಳು ನೀನೇ ಎಂದುಕೊಂಡಿದ್ದ ನನ್ನನ್ನಗಲಿದೆಯಾ? ಮಾತನಾಡು ಸಹೋದರ, ಮಾತನಾಡು. ನಾನು ಯಾರಿಗಾಗಿ ಜೀವಿಸಲಿ? ಸಹೋದರ, ಯಾರಿಗೆ ಬೇಕು ಈ ಸ್ವರ್ಗ? ಯಾರಿಗೆ ಬೇಕು ಈ ತ್ರಿಲೋಕ? ಮಾತನಾಡು ಸಹೋದರ, ಮಾತನಾಡು. ಸಹೋದರ ಗದಿ ಮರೆಯಾದೆಯ
ಅಯ್ಯೋ 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 ಮಾತನಾಡೋ. ಅಯ್ಯೋ ಅಯ್ಯೋ ಮಾತನಾಡು ಸಹೋದರ. ನೀನಿಲ್ಲದೆ ನಾನು ಯಾರಿಗೆ ಬೇಕು ಈ ಸ್ವರ್ಗ? ಮಾತನಾಡು. ಹೇ ನಿಶುಂಭ, ಹೇ ಮಾತನಾಡು. ಅಡುಗಲಿ ಸೋದರ ಅಗಲಿದೆ ದೂರ ರಣದಲ್ಲಿ ನೀನೋ ಅಯ್ಯೋ ಮಾಡಿದೆಯ ದೂರ ರಣದಲ್ಲಿ ನೀನೋ ಅಯ್ಯೋ ಮಾಡಿದೆಯ ಅಯ್ಯೋ ದೂರ ಹೇ ಸಹೋದರ. ಅಯ್ಯೋ 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 ಮಾತನಾಡು ಸಹೋದರ, ಮಾತನಾಡು. ನಾನರಿಯೇ ಹೇ ನಿಶುಂಭ, ಮಾತನಾಡು. ಮಾತನಾಡು ಸಹೋದರ, ಮಾತನಾಡು. ಅಯ್ಯೋ 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 ಹೇ ಹೇ ನಿಶುಂಭ, ಹೇ ಮಾತನಾಡು. ಸಹೋದರ, ನೀನಿಲ್ಲದೆ ನಾನು ಯಾರಿಗಾಗಿ ಜೀವಿಸಲಿ? ಇನ್ನಾರಿಗೆ ಬೇಕು ಈ ಸ್ವರ್ಗ? ಇನ್ನಾರಿಗೆ ಬೇಕು ಈ ತ್ರಿಲೋಕ? ಅಯ್ಯೋ ಅಯ್ಯೋ ನಿಶುಂಭ, ಎಲ್ಲ ಪ್ರಾಣ ಸಮಾನರಾದ ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಹೇ ಮಾತನಾಡು, ಹೇ ನಿಶುಂಭ ಮಾತನಾಡು. ಅಯ್ಯೋ ಸುಭಾಸುರ, ನೀನು ಪೂಜ್ಯರೇ, ನನ್ನ ಪ್ರಾಣ ಸಮಾನರಾದ ನನ್ನ ತಮ್ಮನೇ ಮರಣವಾದ ಮೇಲೆ ನಾನು ಯಾರಿಗಾಗಿ ಜೀವಿಸಲಿ ಪೂಜ್ಯರೇ? ಯಾರಿಗಾಗಿ ಜೀವಿಸಲಿ? ಓಂಕಾರ ಮಾತ್ರದಿಂದ ಬಡ ತ್ರಿಮೂರ್ತಿಗಳನ್ನು ಗಣಗಳಲ್ಲಿ ನಡಗಿಸಿ ಸಮರಾವೀರನಾದ ನನ್ನ ಸಹೋದರನು ಕೇವಲ ಕೇವಲ ನನ್ನ ಸ್ತ್ರೀಯರಿಂದ ಮರಣವಾದನೆಂದರೆ ನಾನು ಸುಮ್ಮನಿರಲು ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಸಮಾಧಾನ ತಂದುಕೊಂಡು ನಡೆದಿದ್ದು ನಡೆದು ಹೋಯಿತು, ಸಮಾಧಾನ ತಂದುಕೋ. ಆದರೆ ಒಂದು ವಿಚಾರ, ಆ ಸ್ತ್ರೀಗಳನ್ನು ಎದುರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಸಾಧ್ಯ ಸಾಧ್ಯವಿಲ್ಲ. ಏನೆಂದಿರಿ ಪೂಜ್ಯರೇ? ಸಾಧ್ಯವಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳನ್ನೇ ತಡೆಗಟ್ಟಿ ನವಗ್ರಹಗಳನ್ನೇ ಪುಡಿಗುಟ್ಟಿ ದಿಟ್ಟರಂತ ಮೇಲೆ ಬಂದವರನ್ನು ಮಟ್ಟ ಹಾಕಿದ ನನಗೆ ಸಾಧ್ಯವಿಲ್ಲ. ನೋಡುತ್ತೀರಿ, ಇಂದು ಆ ತ್ರಿಮೂರ್ತಿಗಳನ್ನು ಸಂಹರಿಸಿ ಅಟ್ಟಹಾಸದಿಂದ ಮೆರೆದ ಆ ಸ್ತ್ರೀಗಳನ್ನು ತೆಗೆದು
ಆಗಿ ಬೆರೆಯದಿದ್ದರೆ ನಾನು ಮೂರು ಲೋಕದ ಗಂಡ ಅಗ್ರಶೂರ ಶುಂಭಾಸುರನೇ ಅಲ್ಲ. ಸಂತೋಷ. ಹೋಗು ಮಕ್ಕಳಿರ, ಶುಂಭನ ಅಂಬುದಿಯಂತಿದ್ದ ಮಹಾಸೈನ್ಯವೆಲ್ಲ ನನ್ನ ಅಂಬುಗಳಿಗೆ ಸಿಕ್ಕಿ ತತ್ತರಿಸಿ ಹೋಯಿತು. ಗಂಡು ಗಲಿ ಉದ್ದಂಡರಾದ ಚಂಡ ಮುಂಡರನ್ನು ಚಾಮುಂಡಿಯಾಗಿ ಸಂಹರಿಸಿದೆ. ಶಕ್ತರಲ್ಲಿ ವರಶಕ್ತನಾಗಿಯ ರಕ್ತ ಬೀಜ ಆಸುರನನ್ನು ಸಂಹರಿಸಿದೆ. ಅದೂ ಅಲ್ಲದೆ ಅದೆಷ್ಟೋ ಜನ ರಕ್ಕಸರು ನನ್ನ ಬಾಣಗಳಿಗೆ ಸಿಕ್ಕಿ ತತ್ತರಿಸಿದರೇನು ಲೆಕ್ಕವಿಲ್ಲ. ಆದರೂ ಅವನು ವೀರಾಭಿಮಾನದ ಛಲವನ್ನು ಬಿಡಲೇ ಇಲ್ಲವಲ್ಲ. ಎಂತಹ ಶೂರನವನು! ಇಂತಹವನು ಹಿಂದೆಂದೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಮಹಿಷಾಸುರ ಮಧುಕೈಟವರು ಇವನ ಎಡಗೈಗೆ ಸಮರಲ್ಲ. ಚೆಲುವಾದ ಮೊಗದವಳೆ ದೇವಿ ಜಗದಾಧಿಕಾರದವಳೆ ಅಷ್ಟಾಯುಧಗಳಿಂದ ದೇವಿ ದುಷ್ಟರನು ನೀ ಕಡಿದೆ. ಸಿಂಹದ ಮೇಲೆ ನೆರೆದಾಡುವ ಕರುಣಾಂತರಂಗಳ ಈ ಜಗದ ಮಹಮ ದೇವಾದಿ ದೇವತರು ಅಡದಂತ ಮಹಮ ಅಂಬ ಸಂಭವಿತಾಯೇ ದೇವಿ ಕರುಣಾಯೇ. ಜಗದಾಧಿಕಾರದವಳೆ ಆಯುಧಗಳಿಂದ ದೇವಿ ದುಷ್ಟರನು ನೀ ಕಡಿದೆ. ಸಿಂಹದ ಮೇಲೆ ಮೆರೆದಾಡುವ ಈ ಜಗದ ಮಹಾಮಾಯೆ. ಸಿಂಹದ ಮೇಲೆ ಮೆರೆದಾಡುವ ಕರುಣಾಂತರಂಗಳ ಈ ಜಗದ ಮಹಾ ದೇವಾದಿ ದೇವತ ಅಳದಂತ ಮಾತ ಅಂಬ ಸಂಭವಿತಾಯೇ ದೇವಿ ಕರುಣಾಳು ನಿಂತಾಯೇ ಅಂಬ ಸಂಭವಿತಾಯೇ ದೇವಿ ಕರುಣಾಳು ನಿಂತಾಯೇ. ಕುಮಾರ, ಈಗ ಆ ದುಷ್ಟನಾದ ಶುಂಭನೇ ಯುದ್ಧಕ್ಕೆ ಬರುತ್ತಿರಬಹುದು. ಹೌದು ಮಾತಾ, ಆ ಶುಂಭನೇ ಈಗ ಯುದ್ಧಕ್ಕೆ ಬರಲಿರುವನು. ನಿಶುಂಭನ ಯುದ್ಧದ ವೈಖರಿಯನ್ನು ಹೇಳುತ್ತಿದ್ದಂತೆ ಯುದ್ಧರಂಗಕ್ಕೆ ತಾನೇ ಹೋಗಿ ತಮ್ಮನ ಪರಾಕ್ರಮವನ್ನು ನೋಡುತ್ತ ಅತಿ ವೈಭವದಿಂದ ಅರಣ್ಯಕ್ಕೆ ಹೋಗಿ ರಣರಂಗದಲ್ಲಿ ಬಿದ್ದಿರುವ ಆ ನಿಶುಂಭನ ದೇಹವನ್ನು ನೋಡಿ ಅತೀವ ದುಃಖದಿಂದ ಗೋಳಾಡಿ ಬಹು ಭಯಂಕರನಾಗಿ ಅಮ್ಮ ದಿಕ್ದಿಶೆಗಳೇ ನಡುಗುವಂತೆ ಕಿಡಿಗೆದರುತ್ತ ಬಹು ಕ್ರೋಧಾವಿಷ್ಟನಾಗಿ ಆರ್ಭಟಿಸಿ ಯುದ್ಧಕ್ಕೆ ಬರುತ್ತಿದ್ದಾನೆ. ನೀನು ಆ ಮಹಾದೈತ್ಯನನ್ನು ಕೊಂದು ಈ ಜಗತ್ತನ್ನು ನೆಮ್ಮದಿಯಿಂದ ಬಾಳುವಂತೆ ಮಾಡುತ್ತಾಯಿ ಬಾಳು. ತಾಯಿ, ಆ ನೀಚನ ಆರ್ಭಟಕ್ಕೆ ನಮ್ಮ ಪ್ರಾಣವೇ ಹಾರಿ ಹೋದಂತಾಗುತ್ತಿದೆ. ಅದೋ ತಾಯಿ ಬರ್ತಿದ್ದ.
ಸಮರದಿ ಶುಂಭನು ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನಯ ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕವೇ ಕರಿಕಡುವ ಮದಂದರೆ ಸುರಿಯೇ, ರಣದಲ್ಲಿ ಮದಂದರೆ ಸುರಿಯೇ. ರಣಕವಿಕರ ಸಮರದಿ ಶುಂಭನು ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನಯ ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕವೇ ಕರಿಕಡುವ ಮದಂದರೆ ಸುರಿಯೇ, ರಣದಲ್ಲಿ ಮದಂದರೆ ಸುರಿಯೇ. ಕಡಿಯುವ ಶಿರವ ಕಡಿದು ಪುಡಿಗೈವೆ ನಿನ್ನಯ ತನುವ, ಕಡಿಯುವ ಶಿರವ ಕಡಿದು ಪುಡಿಗೈವೆ ನಿನ್ನಯ ತನುವ. ಎಪ್ಪುಲಿ ಸುಂಪದ ಸೌಂದಕ್ಕೆ ಸರಿಯೇ, ಕಡುಗಲಿ ಶೋಭವಿ ಎದುರಿನ ನಡೆಯೇ, ಎಪ್ಪುಲಿ ಸುಂಪದ ಸೌಂದಕ್ಕೆ ಸರಿಯೇ. ಕಡುಗಲಿ ಶೋಭವಿ ಎದುರಿನ ನಡೆಯೇ. ರಣಕವಿಕರ ಸಮರದಿ ಶುಂಭನು ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನಯ ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕವೇ ಕರಿಕಡುವ ಕರಿಯ ಮದಂದರೆ ಸುರಿಯೇ, ರಣದಲ್ಲಿ ಮದಂದರೆ ಸುರಿಯೇ. ವೀರನಾದ ನನ್ನೊಡನೆ ಯುದ್ಧಕ್ಕೆ ಬರಲು ಕಾರಣವೇನು? ಯಾರು ನೀನು? ಏಕೆ ಬಂದಿರುವೆ? ದಟ್ಟವರ ವೀರನಾದ ರಕ್ತನನ್ನು, ಮಹಾನ್ ವೀರನಾದ ನನ್ನ ತಮ್ಮನನ್ನು ಕೊಂದ ನಿನ್ನನ್ನಿಂದು ಅಟ್ಟಹಾಸದಿಂದ ಮೆರೆಯುತ್ತಿರುವೆಯೋ ಪಾಪಿಷ್ಟಳೆ? ಆದರೆ ಈ ಚಂಡಾಟ ವೀರನನ್ನು ಮೆಟ್ಟಿಗೆಲ್ಲವೆಂದು ನಿನ್ನ ಕನಸಿನಲ್ಲೂ ತಿಳಿಯಬೇಡ. ಮೊದಲು ನೀನು ಅವರೆಂಬುದನ್ನು ಮಗಳು ದುಷ್ಟಳೆ. ದುಷ್ಟ ಮೂರು ಲೋಕಗಳಲ್ಲಿ ನನ್ನನ್ನು ಕರುಣೆ ಎಂಬುವರು, ಆದರೆ ನೀನು ಮಾತ್ರ ದುಷ್ಟಳೆ ಎಂದು ಬಗಳುದೆಯ. ದುಷ್ಟಳೆ. ಹೌದು, ಸ್ವಯಂ ಯಾರು ದುಷ್ಟರೋ ಬೇರೆಯವರಿಗೂ ದುಷ್ಟರಂತೆ ಕಾಣುವುದು ಸಹಜ. ಆದರೆ ಈ ಶಾಂಭವಿ ಯಾರಿಬ್ಬದನ್ನು ನಿನಗಿನ್ನೂ ಅರ್ಥವಾಗಲಿಲ್ಲವೇ? ಕೇಳು, ಆದಿನಾಲ್ಕು ಲೋಕಗಳೇ ನನ್ನ ಒಡಲು, ನವಗ್ರಹಗಳೇ ನನ್ನ ಕೈಗಳು, ಒಡಲು ಸೂರ್ಯ ಚಂದ್ರನೇ ನನ್ನ ನಯನ, ಸಮೂಹವೇ ನನ್ನ ಆಭರಣ, ಗುಡುಗು ಮಿಂಚುಗಳೇ ನನ್ನ ಶಿಲ್. ಇವರನ್ನು ಕಾಡಿಸಿ ನೋಯಿಸಿದ ನಿಮ್ಮನ್ನು ಕೊಲ್ಲಲಿಕ್ಕೆ ಬಂದಿರುವ ಪರಬ್ರಹ್ಮನು ನಾನು. ಇನ್ನು ಯುದ್ಧಕ್ಕೆ ಅಣಿಯಾಗುವ ಆಗಮೋ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಇವಳ ಪುರಾಣ. ಇವಳು ಈ ಬ್ರಹ್ಮಾಂಡವಂತೆ, ಇವಳ ಕೈ ಕಾಲುಗಳು ಗ್ರಹ ಪಾತಾಳಗಳಂತೆ, ಸೂರ್ಯ ಚಂದ್ರರು ಈ ಮಧನಾರಿಯ ನಯನಗಳಂತೆ, ಈ ನೀಚರು ಹೆತ್ತ ಪುತ್ರರಂತೆ ಹೆತ್ತ ಪುತ್ರರು. ಭಲೆ ಭಲೆ ನೀಚಾತ್ಮಳೆ, ಮೆಚ್ಚಿನ ನಿನ್ನ ಕಟ್ಟು ಕಥೆಯ ವಾಕ್ಚಾತುರ್ಯಕ್ಕೆ ಕೈ ಎತ್ತಿ ನಿಲ್ಲುತ್ತಿದ್ದಂತ ಈ ಏಳಿಗಳು ದಿಕ್ಕಾಪಾಲಾಗಿ ದಿಕ್ಕೆಟ್ಟು ಹಸ್ತ ದಿಕ್ಪಾಲಕರು ಗಟ್ಟಿಯಾಗಿ ಗೀಳಿಟ್ಟು ಕೂಗುವಂತೆ ಮಾಡಿ ಥಳಥಳಿನವಳ ಅವತಾರಗಳೆಂದು ಉದ್ಧರಿಸಿ ಬಿರ ಬಿರನ ಓಡುವ ನವಗ್ರಹಗಳನ್ನು ನಿನ್ನ ಪಾದದ ಮೇಲೆ ತುಳಿಯಿತು. ಸಾಗರ ಸಮುದ್ರಗಳನ್ನು ಬೊಗಸೆಯಲ್ಲಿ ಕುಡಿಯುವ ಮಹಾಧೀಮಂತ ಶೂರನೆದುರು ನಿನ್ನ ಪಳ್ಳು ಅಹಂಕಾರವನ್ನು ತೋರಬೇಡ. ಯುದ್ಧಕ್ಕೆ ಅಣಿಯಾಗು ಪಾಪಿಷ್ಟಳೆ. ಎಲವ ಘೋರ ರಕ್ಕಸ, ನನ್ನಿಂದಲೇ ಸೃಷ್ಟಿಯಾದ ನೀನು ನನ್ನಿಂದಲೇ ಪರಾಕ್ರಮಿಯಾದೆ ಮತ್ತು ದುಷ್ಟನೂ ಆಗಿರುವೆ. ನಿನ್ನ ಎಲ್ಲಾ ಶಕ್ತಿಯು ನನ್ನ
ನನ್ನಿಂದಲೇ ಬಂದಿದೆ. ಈಗ ನಿನ್ನ ಆ ದುಷ್ಟ ಶಕ್ತಿಯನ್ನು ಅಡಗಿಸುವ ಈ ಮಹಾಸ್ತ್ರವನ್ನು ಸಾಯಿಸಿಕೋ ದುಷ್ಟನೇ. ಕ್ಷುದ್ರ ಸ್ತ್ರೀಯರೇ, ಈ ಭದ್ರವರ ವೀರ ಶುಂಭನೆದುರು ಕಾಳಗಕ್ಕೆ ಸಿದ್ಧರಾಗಿ ನಿಂತಿರಬೇಡ. ಹೇ ದುರ್ಗಿ, ಸಿದ್ಧರಾಗು. ನನ್ನ ಸಕಲ ಸೈನ್ಯವನ್ನು, ಮಹಾವೀರರನ್ನು, ನನ್ನ ಪ್ರಾಣ ಸಮಾನನಾದ ನನ್ನ ಸಹೋದರನನ್ನು ಕೊಂದ ನಿನ್ನಲ್ಲಿಂದು ಸಮ್ಮರಿಸದ ಬಿಡಲಾರೆ. ಅಯ್ಯೋ ಜಗಜ್ಜನನಿ, ನಮಗಿನ್ನಾರು ಗತಿ? ನಿಮಗೆ ನಾನೇ ಗತಿ. ಹೇ ಕಪಟಿಗಳೇ, ನಿಮ್ಮನ್ನು ಉದ್ದುದ್ದವಾಗಿ ಸೆಗೆದು ನಿಮ್ಮ ರಕ್ತವನ್ನು ಘಟಘಟನೆ ಕುಡಿದು ಚಪ್ಪರಿಸುತ್ತೇನೆ. ಸಿದ್ಧರಾಗಿ ದುರಾತ್ಮರೇ, ಒಬ್ಬೊಬ್ಬರಾಗಿ ಆದರೂ ಬನ್ನಿ, ಇಲ್ಲವೇ ಎಲ್ಲರೂ ಒಟ್ಟಾಗಿ ಆದರೂ ಬನ್ನಿ. ನಿಮ್ಮನ್ನು ಕೊಂದಲದ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸಿದ್ಧರಾಗಿ ನಪುಂಸಕರೇ. ದುಷ್ಟ ದೈತ್ಯನಾದ ಶುಂಭನಿಂದ ಹೊರಪಡೆದ ನೀನು, ನಿನ್ನ ಶಿವಶರದಲ್ಲಿರುವ ಶಕ್ತಿ ಅಲ್ಲ ಈ ಪರಮೇಶ್ವರನದ್ದಾಗಿರುವಾಗ ನಿನ್ನ ಆಟ ಈ ತ್ರಿನೇತ್ರನೆದರು ನಡೆಯುವಂತಿಲ್ಲ. ಪುರುರೆ ಮಾಲೆಗಳ ಕೊರಮ, ನಿನ್ನನ್ನು ಒಂದು ಕೈಲಾಸದಿಂದ ಓಡಿಸಿದ ತಪ್ಪಿಗೆ ಇಂದು ನನ್ನೆದುರು ಒದರುತ್ತ ನಿಂತಿರುವೆಯ ಬೆಪ್ಪ ಸನ್ಯಾಸಿ. ತಪ್ಪಿ ಕೆಪ್ಪನಂತೊದರಿದರೆ ನಿನ್ನ ಒಬ್ಬ ಪುರುಡನ್ನು ಈ ನೀಚನ ಕತೆ ಮುಗಿದಂತೆ ಸರಿ. ಇವನೊಬ್ಬ ಕಟ್ಟುಕತೆಯ ಕೆಟ್ಟ ಸೃಷ್ಟಿಕರ್ತ. ಏನವ ಲಂಡ ಬ್ರಹ್ಮನೇ, ನೀನು ಸೃಷ್ಟಿಕರ್ತನೇನು? ದುರಾತ್ಮ, ಈ ನಿನ್ನ 4 ಕೆಟ್ಟ ತಲೆಗಳನ್ನು ಇನ್ನು ಈ ಕಳ್ಳನ ಕತೆ ಹೇಳವೋ ಕಪಟಿ? ನೀನು ಮುರವೈರಿಯೇನು? ಕಳ್ಳ, ಇಂದು ನನ್ನ ಕೈಗೆ ಸಿಕ್ಕಿರುವೆ. ಇಂದು ನಿನ್ನ ಹೊಟ್ಟೆಯನ್ನು ಬಗೆದು ನಿನ್ನ ಕರುಡುಗ ಮಾಲೆಯನ್ನು ಹಾಕಿಕೊಳ್ಳದೆ ಬಿಡಲಾರೆ. ಸಿದ್ಧರಾಗು ನಯವಂತಕ. ಈ ನಮ್ಮ ಪರದೇವರಿಗೆ ಮೂರ್ಛಿತರಾದ ಮೇಲೆ ಇನ್ನು ನಾವಾದರೂ ಬೇಕಿರಬೇಕು. ನಾವು ಮೂವರು ನಿನ್ನೊಡನೆ ಯುದ್ಧ ಮಾಡುತ್ತೇವೆ. ಹೇಳಿ ಯಾರು ಬ್ರಹ್ಮರೇ, ಹೇಳಿ. ಏನು, ನೀವು ಮೂವರು ನನ್ನೊಡನೆ ಯುದ್ಧ ಮಾಡುವಿರಾ? ಸರಿ, ಸಿದ್ಧರಾಗಿದ್ದರು ಆತ್ಮರೇ. ಸಿದ್ಧರಾಗುವುದಾದ ಫಲ ಶುಂಭಾಸುರ, ಮೆಚ್ಚಿದ ನಿನ್ನ ವರಶಕ್ತಿ. ಮಕ್ಕಳೇ, ಇವನಿಗೆ ಅಂತ್ಯಕಾಲ ಸಮೀಪಿಸಿತು. ಎಲ್ಲವೋ ದುರಾತ್ಮ ಗುಡುಗು ಸಿಡಿಲುಗಳಂತೆ ಸಿಡಿಗುಳುತ್ತ ನೀನ್ ಸರ್ವ ಜಗವನ್ನೇ ಗಾಢಗಾಢನೆ ನಡಗಿಸಿ ಅಡೆತಡೆಗಳಿಲ್ಲದೆ ಬಂದು ನಿನ್ನ ಬಡಶಕ್ತಿಯನ್ನು ಕೆಡವಿ ಗರ್ಜಿಸುವ ಈ ಮಹಾಸ್ತ್ರವನ್ನು ಸಾಯಿಸಿಕೋ ದುರಾತ್ಮ. ಭ್ರಷ್ಟ ಸ್ತ್ರೀಯರೇ, ಸುಮ್ಮನೆ ಬಡಬಡಿಸಬೇಡ ಬಡನಾರಿ.
ಈಗ ನನ್ನ ಕಂಡವರ ಶಕ್ತಿಯನ್ನು ಒಟ್ಟುಗೂಡಿಸಿರುವೆನು. ಹೇ, ಇಂದು ನಿನ್ನನ್ನು ಸಂಹರಿಸದೆ ಬಿಡಲಾರೆ. ಸಹಿಸಿಕೋ. ಇದೇನಿದು? ನನ್ನ ಶಿವಶರದ ಶಕ್ತಿಯನ್ನು ದುಷ್ಟ, ಇದುವರೆಗೂ ನನ್ನ ಶಿವಶರದ ಶಕ್ತಿಯನ್ನು ಎದುರಿಸಿ ನಿಂತ ಧೀರನೇ ಇರಲಿಲ್ಲ. ಈಗ ನನ್ನ ಅಗಾಧವಾದವರ ಶಕ್ತಿಯನ್ನು ಒಟ್ಟುಗೂಡಿಸಿರುವೆನು. ಸಹಿಸಿಕೊಳ್ಳಲಾದರೆ ಇದೇನಿದು? 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 ನನ್ನ ದೇಹದ ಶಕ್ತಿ ಹುದುಗಿ ಹೋಗಿದೆ, ನನ್ನವರ ಶಕ್ತಿಯೂ ಮಾಯವಾಗಿದೆ. ಅಯ್ಯೋ ಅಯ್ಯೋ, ಹೇ, ಇಲ್ಲ ಇಲ್ಲ. ಇದೇನಿದು? ಇದೇನಿದು? ತ್ರಿಲೋಕಾಧಿಪತಿಯಾದ ನನಗೆ ಈ ಕಥೆಯನ್ನು ಎತ್ತಲು ಸಾಧ್ಯವಾಗುತ್ತಿಲ್ಲವಲ್ಲ. ಏನಾಶ್ಚರ್ಯವಿದು! ಇವಳಿಂದ ನನಗೆ ಮರಣ ಸ್ಥಿರವಾಯಿತೆ. ಇವಳಿಂದ ನನಗೆ ಮರಣ ಸ್ಥಿರವಾಯಿತೆ. ಇಲ್ಲ ಇಲ್ಲ ಇಲ್ಲ. ಸಿದ್ಧನಾಗು ನಿಚ್ಚನೆ. ಸಿದ್ಧನಾಗು. ಸಿದ್ಧನಾಗು. ಸಿದ್ಧನಾಗು ನಿಚ್ಚನೆ. ತರದಳು ಕಡಿಯುವೆ ಶಿರವ, ಕಡಿದು ಪುಡಿಗೈವೆ ನಿನ್ನಯ ತನುವ. ತರದಳು ಕಡಿಯುವೆ ಶಿರವ, ಕಡಿದು ಪುಡಿಗೈವೆ ನಿನ್ನಯ ತನುವ. ಎಪ್ಪಲು ಸುಂಬನ ಸೌರ್ಯಕ್ಕೆ ಸರಿಯೇ, ಕಡುಗಲಿ ಶೋಭವಿಯ ದುರಿನ ನೆಲೆಯೇ. ಎಪ್ಪಲು ಸುಂಬನ ಸೌರ್ಯಕ್ಕೆ ಸರಿಯೇ, ಕಡುಗಲಿ ಶೋಭವಿಯ ದುರಿನ ನೆಲೆಯೇ. ರಣಕ್ರಮೀಕರ ಸಮರದಿಸು ಕ್ಷಣಾರ್ಥದಲ್ಲಿ ಕಡಿದೆ, ನಿನ್ನಯ ಕ್ಷಣಾರ್ಥದಲ್ಲಿ ಕಡಿದೆ. ತ್ರಿಲೋಕವೀತರಿ ಕಡು ಭಯಂಕರಿಯ ಮದಂಗನೆ, ರಣದಲ್ಲಿ ಮದಂಗನೆ ಸರಿಯೇ. ತರದಳು ಕಡಿಯುವೆ ಶಿರವ, ಕಡಿದು ಪುಡಿಗೈವೆ ನಿನ್ನಯ ತನುವ. ತರದಳು ಕಡಿಯುವೆ ಶಿರವ, ಕಡಿದು ಪುಡಿಗೈವೆ ನಿನ್ನಯ ತನುವ. ಎಪ್ಪಲು ಸುಂಬನ ಸೌರ್ಯಕ್ಕೆ ಸರಿಯೇ, ಕಡುಗಲಿ ಶೋಭವಿಯ ದುರಿನ ನೆಲೆಯೇ. ಎಪ್ಪಲು ಸುಂಬನ ಸೌರ್ಯಕ್ಕೆ ಸರಿಯೇ, ಕಡುಗಲಿ ಶೋಭವಿಯ ದುರಿನ ನೆಲೆಯೇ. ರಣಕ್ರಮೀಕರ ಸಮರದಿಸು ಕ್ಷಣಾರ್ಥದಲ್ಲಿ ಕಡಿದೆ, ನಿನ್ನಯ ಕ್ಷಣಾರ್ಥದಲ್ಲಿ ಕಡಿದೆ. ತ್ರಿಲೋಕವೀತರಿ ಕಡು ಸಮರ ಕಲಾಮನೆ ಸರಿಯೇ, ರಣದಲ್ಲಿ ಮದಾಂಗನೆ ಸರಿಯೇ. ಸಿದ್ಧನಾಗು. ಸಿದ್ಧನಾಗು. ಮರಣ ಸ್ಥಿರವಾಯಿತು. ಅಯ್ಯೋ ಜಗಜ್ಜನನಿ ಪರಾಶಕ್ತಿ, ಹೇ ಜಗಜ್ಜನನಿ, ಹರಿಯದೆ ನಿನ್ನನ್ನೆದುರಿಸಿದ್ದಕ್ಕೆ ನನ್ನ ಅಪರಾಧವನ್ನು ಮನ್ನಿಸು.
ಜೈ ಪರಾಶಕ್ತಿ, ಜೈ ಜಗಜ್ಜನನಿ, ಜೈ ಶಾಂಭವಿ. ಆ ಆ ಆ ಆ ಮಕ್ಕಳೇ, ಈ ದುಷ್ಟನಾದ ಶುಂಭನನ ಮರಣವಾಯಿತು. ಎಂತಹ ಕ್ರೂರಿಗಳಿವರು! ಇವರಂತಹ ಮಹಾಪರಾಕ್ರಮಿಗಳು ನಾನೆಂದೂ ಕಂಡಿರಲೇ ಇಲ್ಲ. ಆದರೆ ಈ ದುಷ್ಟರು 28ನೆಯ ಮನ್ಮತ್ತರದಲ್ಲಿ ವೈಪ್ರಾಚಿತ್ಯರೆನಿಸಿ ಹುಟ್ಟುವರು. ಆಗ ನಾನು ದ್ವಾಪರದಲ್ಲಿ ದುರ್ಗಿಯಾಗಿ ಅವರಿಸುತ್ತೇನೆ. ಇನ್ನು ಹೋಗಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ತೊಡಗಿರಿ, ಸಂತೋಷದಿಂದ ನೆಲೆಯಿರಿ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ತಾಯಿ, ಶುಂಭಾನಿ ಶುಂಭನ ಬಂಧನದಿಂದ ಈ ಕೂಡಿದ ಈ ವಿಶ್ವವು ಈಗ ಮುಕ್ತವಾಯಿತು. ನೀಲಾಕಾಶದಲ್ಲಿ ಸೂರ್ಯನು ಹಂಗಿರಣಗಳನ್ನು ಬೀಸಿಸುತ್ತಿದ್ದಾನೆ. ಹೋಗಿ ಬನ್ನಿ, ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ನಾನಿನ್ನು ರಜತಾದ್ರಿಗಿರಿಗೆ ಹೋಗುತ್ತೇನೆ. ಈ ನನ್ನ ಅವತಾರದ ಕಥೆಯನ್ನು ಸಾರಿ ಸಾರಿ ಹೇಳಿ ಮರ್ತ್ಯಲೋಕ, ಸ್ವರ್ಗ ಅಖಂಡ ಪ್ರಾಪ್ತವಾಗುವುದು. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಜಗಜ್ಜನನಿ ಕಾಪಾಡು. ಜೈ ಪರಮ ಶಾಂಭವಿಗೆ, ಜೈ ಭವಾನಿಗೆ, ಜೈ ಪರಮೇಶ್ವರಿಗೆ. ಇಂಬು ಇಲ್ಲದೆ ತುಂಬಿದೊಳು ಶಂಭು ಶಂಕರ ನಗದ ಅಂಬಾಗಾರತಿ ಎತ್ತೀರೆ ಸಂಭ್ರಮದೊಳು ಕುಂಬಿಣಿ ಪತಿ ತಾಯಿಗೆ ಮೂರು ಭವ ಕಾಣಿದೆ ಭಾರತೀಯಾಗಿ ಅಸುರನನ್ನು ಕೊಂದೆ ಮೂರು ರೂಪವ ಕಾಣಿದೆ ಭಾರತೀಯಾಗಿ ಅಸುರನನ್ನು ಕೊಂದೆ ಮೂರು ರೂಪದಿಯೇರಿ ಮಜಲ ಮೋರು ಗೋಟ ಮಾರಿ ಎಲ್ಲರೂ ಮೂರು ರೂಪದಿಯೇರಿ ಮಜಲ ಮೋರು ಗೋಟ ಮಾರಿ ಮಾರಿ ಮಾರಿಗೂ ಶತ್ರು ಹುಡುಕುತ್ತ ಕಾರಣಾತ್ಮಗಳಾದ ತಾಯಿ ನಂಬಿದವರನ್ನು ಬಿಡದೆ ಸಲಹುವ ಶಂಭು ಶಂಕರ ನಡೆದ ತಾಯಿ ಅಂಬಾಗಾರತಿ ಸಂಭ್ರಮದೋಳು ಕುಂಬಿಣಿ ಪತಿ ತಾಯಿಗೆ ನೇತ್ಯಾದಿ ಗುಣವಾಗಿದೆ ಭಕ್ತರಿಗೆಲ್ಲ ಭಕ್ತರಿಗೆಲ್ಲ ಮತ್ತೆ ಬೀಸುವ ಗಾಳಿಯೋ ಕತ್ತಿ ಹೆಗಲಲ್ಲಿ ಇಟ್ಟ ಯೋಗಿಯ ಎಂತ ಹೋದರು ಸುತ್ತ ತಾಯ್ವಳು ಕತ್ತಿ ಹೆಗಲಲ್ಲಿ ಇಟ್ಟ ಯೋಗಿಯ ಎಂತ ಹೋದರು ಸುತ್ತ ಎಷ್ಟು ಮೈಸೂರ ಪುರದಳು ಮೆರೆಯುವ ಮಹಾಮಹಿಮ ತಾಯಿ ಅಂಬಾಗಾರತಿ ಸಂಭ್ರಮ
ಅಂಬೇಣೆ ಪತಿ ತಾಯಿಗೆ ಜಯ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ್ ಜಯ ಇಂದಿರಾ ರಮಣ ಗೋವಿಂದ ಆದಿಶಕ್ತಿ ಪಾದಾರವಿಂದ ಗೋವಿಂದ ಅಂಬಾ ನಿನ್ನ ಪಾದಕ್ಕೆ ನಮಃ